ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಸಂಡೇ ಆಗಿದೆ, ಹಬ್ಬಕ್ಕೆಲ್ಲ ಮನೆ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಗಲೀಜಾಗಿದೆ. ಆಲ್ರೆಡಿ ಕ್ಲೀನ್ ಮಾಡ್ತಾಯಿದ್ದೀವಿ. ರೂಮೆಲ್ಲ ಇನ್ನು ಕ್ಲೀನ್ ಮಾಡಬೇಕು. ಅಮ್ಮು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನನ್ನ ಯಜಮಾನ್ರು ಕೊಡ್ಸಿರೋ ಗಿಫ್ಟು ಒಡೆದೋಗ್ಬಿಡ್ತು ಫ್ರೆಂಡ್. ನೋಡಿ, ನನ್ನ ಮಗಳು ಎಲ್ಲ ಜೋಡಿಸ್ತಾ ಇದ್ದಾಳೆ. ಅಡುಗೆ ಮನೆ ಎಲ್ಲ ತುಂಬ ಗಲೀಜಾಗಿದೆ. ಇದನ್ನು ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿಬೇಕು. ಇವತ್ತಿನ ಬ್ಲಾಗ್ ಮನೆ ಕ್ಲೀನ್ ಮಾಡೋದು. ನನ್ನ ಮಗಳು ಅಮ್ಮು ಎದ್ದು ಬಾ, ಬೇಗ ಕ್ಲೀನ್ ಮಾಡೋಣ. ಬಾಕ್ಸ್ಗಳನ್ನೆಲ್ಲ ತೆಗೆದು ಕೆಳಗಡೆ ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಶೆಲ್ಫ್ನೆಲ್ಲ ಒರೆಸ್ಕೋಬೇಕು. ಮತ್ತು ಗೋಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಪೇಪರೆಲ್ಲ ಬೇರೆದು ಹಾಕ್ಕೋಬೇಕು. ಪೇಪರ್ ಹಾಕಿದ್ರೆ ಅಂದರೆ ನಮ್ಮ ಮನೆ ಕಿಟಕಿ ರೋಡ್ ಸೈಡಲ್ಲೇ ಅಲ್ವಾ ಇರೋದು, ಎಲ್ಲ ಡಸ್ಟ್ ಎಲ್ಲ ಜಾಸ್ತಿ ಬರುತ್ತೆ ಅಂತ ಅಂದ್ಬಿಟ್ಟು ನ್ಯೂಸ್ ಪೇಪರ್ ಹಾಕ್ತೀನಿ ನಾನು. ನ್ಯೂಸ್ ಪೇಪರೆಲ್ಲ ಹಾಕ್ಕೊಂಡೆ. ಅಮ್ಮು ಕಸ ಎಲ್ಲ ಗುಡಿಸ್ಕೊತಾ ಇದ್ಲು. ಅವಳು ರೂಮಿಂದ ಅಡುಗೆ ಮನೆವರೆಗೂ ಗುಡಿಸ್ಕೊಂಬಂದ್ಲು. ಅವಳ ಕೆಲಸ ಏನಂದರೆ ಕಸ ಗುಡಿಸ್ಬಿಟ್ಟು ನೆಲ ಒರೆಸು ಅಮ್ಮು ಅಂತ ಹೇಳಿದ್ದೆ. ಅದನ್ನು ಅವಳು ಮಾಡ್ತಾಯಿದ್ಲು. ಆಮೇಲೆ ಸಂದಿಲೆಲ್ಲ ಅವಳು ಕಸ ಗುಡಿಸಲ್ಲ, ಅದಕ್ಕೆ ಹೇಳ್ತಾಯಿದ್ದೆ, ಬೈದು ಗುಡಿಸ್ತಾಯಿದ್ದೆ ಪಾಪ ಅವಳು. ಆಮೇಲೆ ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾಪ ನೀವು ಒಬ್ಬಳೇ ಕೂತ್ಕೊಂಡಿದ್ಲು, ಬೇಜಾರು ಮಾಡ್ಕೊಂಡ್ಲು. ಅಮ್ಮನೂ ಅಷ್ಟೊತ್ತಿಗೆ ನೆಲ ಎಲ್ಲ ಒರೆಸ್ಕೊಂಡಾದ್ಮೇಲೆ ನಾನು ನೆಕ್ಸ್ಟು ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ಪಾತ್ರೆ ಇತ್ತು, ಪಾತ್ರೆ ಒಂದು ತೊಳ್ಕೊಂಡೆ. ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಪಾತ್ರೆ ಎಲ್ಲ ತೊಳ್ಕೊಂಡು ಅಷ್ಟೇ ಕಂಪ್ಲೀಟ್ ಎಲ್ಲ ಕ್ಲೀನ್ ಎಲ್ಲ ಆಯಿತು. ಹಂಗೆ ಸ್ನಾನ ಮಾಡಿಸಿ ಅವಳಿಗೆ ಡ್ರೈಯಿಂಗ್ ಮಾಡ್ತಾಯಿದ್ಲು. ಸೈಲೆಂಟಾಗಿ ಇರೋದೇ ಇಲ್ಲ. ಆಮೇಲೆ ಇದು ಏರ್ ಡ್ರೈ ಮಾಡ್ತಿದ್ರೆ ಅವಳಂತೂ ನಮಗೆ ಕಚ್ಚಕ್ಕೆ ಬರ್ತಾಳೆ. ಆಮೇಲೆ ಹೆಂಗೋ ಮಾಡಿದ್ಲು ಅವಳೆಲ್ಲ ನೀಟಾಗಿ ಮಾಡಿ. ನೋಡಿ, ಈಗ ಆಲ್ರೆಡಿ ರೆಡಿ ಆಗಿದ್ದಾಳೆ ಬ್ರೌನು. ಜಡೆನೂ ಹಾಕೊಂಬಿಟ್ಟಿದ್ದಾಳೆ ಆಲ್ರೆಡಿ. ನೋಡಿ ಹೆಂಗೆ ಆಡ್ತಾಯಿದ್ದಾಳೆ ಬ್ರೌನಿ. ಇದೇ ಥರನೇ ಆಡ್ತಾಯಿರ್ತಾಳೆ ಯಾವಾಗ್ಲೂ. ಸ್ನಾನ ಮಾಡಿಸ್ದಾಗಂತೂ ಜಾಸ್ತಿ ಈ ಥರ ಆಡ್ತಾಳೆ. ಏಕೆಂದರೆ ಏರ್ ಡ್ರೈಯಿಂಗ್ ಸೌಂಡ್ ಅಂದ್ರೇ ಆಗಲ್ಲ ಅವಳಿಗೆ. ಆಯಿತು, ಪಾತ್ರೆ ಎಲ್ಲ ಬೆಳಗಿರೋದು ತೊಳೆದಿರೋದನ್ನೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಅಮ್ಮಗೆ ಸ್ನಾನಕ್ಕೆ ಹೋಗು ಅಂತ ಹೇಳಿದೆ. ಹೋಗಲಿಲ್ಲ ಅವಳು. ನಾನೇ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆನ ಮಾಡ್ತಿರ್ಬೇಕಾದ್ರೆ ಬ್ರೌನಿ ಕೂತ್ಕೊಂಡು ನೋಡ್ತಾಯಿದ್ಲು. ಆಮೇಲೆ ಅವಳನ್ನು ಕರ್ಕೊಂಡು ಬಾ ಅಮ್ಮ, ಅವಳ ಕೈಯಲ್ಲಿ ಪೂಜೆ ಮಾಡ್ಸೋಣ ಅಂತ ಅಂದೆ. ಬೇಡ ಅಮ್ಮ ಅಂತ ಅಂದು ನನ್ನ ಮಗಳು. ತಿರ್ಗಾ ಮತ್ತೆ ಅವಳನ್ನ ಕರೆಸ್ಕೊಂಡು ಅವಳೇ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡ್ಳು. ನಮಸ್ಕಾರ ಅಷ್ಟೇ. ಅದಾದಮೇಲೆ ನೆಕ್ಸ್ಟು ವಾಕಿಂಗ್ ಅಂತ ಕರ್ಕೊಂಡು ಹೋದ್ವಿ. ಅಲ್ಲಿ ಒಂದು ನಾಯಿ ಸಿಕ್ತು, ರಾಕಿ ಅಂತ. ಅದನ್ನು ಫ್ರೆಂಡ್ ಮಾಡಿಕೊಂಡ್ಳು. ಕಳ್ಳಿ ಬ್ರೌನಿ ಕಿಟಕಿಯಿಂದ ದುಗ್ತಿದ್ದಾಳೆ ಗಾಯ್ಸ್. ನೋಡಿ ಗಾಯ್ಸ್, ಇವಳು ರೀಲ್ಸ್ ಮಾಡಕ್ ಬಿಡ್ತಿಲ್ಲ ನನಗೆ, ಬಡ್ಕೊಂತಾವಳೆ. ಈ ಹುಡುಗಿ ಎಲ್ಲಾದ್ರೂ ಕಂಡು ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಒದ್ದೊಳಗೆ ಹಾಕ್ಸಿ ಹೇಳ್ತೀನಿ ಹುಡುಗನ. ನೆಕ್ಸ್ಟು ಮನೆಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಅಮ್ಮಗೆ ಊಟ ಮಾಡು ಅಂತ ಹೇಳಿದೆ. ಇನ್ನು ಸಂಜೆ ಮಾಡಿದ್ದೀನಿ ಅಮ್ಮ, ಬೇಡ ಅಂತಂದ್ಲು. ಸರಿ ಆಯಿತು. ಒಬ್ಬರವನಿಗೆ ಊಟ ತಿನ್ನಿಸಿದ್ವಿ, ಅವಳು ತಿಂದಳು. ಇಷ್ಟೇ ಗಾಯ್ಸ್ ಇವತ್ತಿನ ಬ್ಲಾಗ್.